ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀ, ಈಗ ನಿಮ್ಗೆ ಈ ಊರು ಈ ಮನೆ ನೆನ್ಪಾಯ್ತಾ? ಅದು ಫಾರಿನ್ ಅಲ್ಲಿ ತುಂಬಾ ಕೆಲ್ಸಗಳಿತ್ತು ಕಣೆ, ಅದನ್ನೆಲ್ಲ ಮುಗಿಸ್ಕೊಂಡ್ ಬರೋದು ಸ್ವಲ್ಪ ಲೇಟ್ ಆಯ್ತು. ರೀ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀರಾ? ಕೇಳು, ಗೊತ್ತಿದ್ರೆ ಹೇಳ್ತೀನಿ. ಅಲ್ಲ, ನೀವ್ ಇಷ್ಟೆಲ್ಲ ಅಧಿಕಾರ ಆಸ್ತಿ ಸಂಪಾದನೆ ಮಾಡ್ತಿರೋದು ಯಾಕೆ ಅಂತ ತಿಳ್ಕೊಬಹುದಾ? ನಮ್ಗೋಸ್ಕರ. ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ. ಮುಂದಿನ ಪೀಳಿಗೆ ನಮ್ಮ ಹೆಸರು ಹೇಳ್ಕೊಂಡು ಬದುಕಲಿ ಅನ್ನೋದಕ್ಕೋಸ್ಕರ. ಮುಂದಿನ ಪೀಳಿಗೆ ಬಿಡಿ, ಈಗ ನಮ್ಮ ಮಕ್ಳು ಅನುಭವಿಸಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನು ಅದ್ಯಾಕೆ ಹಿಂಗ್ ಹೇಳ್ತಾ ಇದೀಯಾ? ನಿಮ್ಮ ಹತ್ರ ಮಾತಾಡ್ಬೇಕು, ನಿಮ್ಗೊಂದು ವಿಚಾರ ಹೇಳ್ಬೇಕು. ಸ್ವಲ್ಪ ಬಿಡು ಮಾಡ್ಕೊಳ್ಳಿ ಅಂತ ನೀವು ಬಂದಾಗಿಂದ ಹೇಳ್ತಾನೆ ಇದ್ದೀನಿ. ಆದ್ರೆ ನೀವು ಮಾತ್ರ ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ನೋಡಿ, ನಮ್ಮ ಮಕ್ಳು ನಮ್ಮ ಮಾತು ಕೇಳಿದ್ರೆ ನಾವು ಕೂಡಿಟ್ಟ ಆಸ್ತಿನ ಅವ್ರ ಹೆಸರಿಗೆ ಬರ್ದು ಅವ್ರ ಅನ್ಭವಿಸಂಗ್ ಮಾಡ್ಬೋದು. ಅದೇ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ರೆ ನಾವು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತಲ್ರಿ. ರಾಜೇಶ್ವರಿ, ಈಗ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ? ನಕುಲ್ ಏನಾದ್ರೂ ತೊಂದರೆ ಮಾಡ್ತಿದ್ದಾನಾ ಅಥವಾ ಶಿವಾನಿ ಏನಾದ್ರೂ ಹಾಗೆ ನಡ್ಕೊಂತಿದ್ದಾಳ? ನಕುಲ್ ಬಿಡಿ, ಅವನದು ಮುಗ್ದೋಗಿರೋ ಕತೆ. ಅವನು ಬದಲಾಗಿದ್ದಾನೆ ಕೂಡ, ಅವನು ಹೆಚ್ಚಿಗೆ ಏನು ರೋದನೆ ಕೊಡ್ತಾ ಇಲ್ಲ. ಆದ್ರೆ ನಿಮ್ ಮಗಳು ಶಿವಾನಿ ಇದ್ದಾಳಲ್ಲ, ಅವಳು ಈ ಮನೆ ಮಾನ ಮರ್ಯಾದೆ ಹರಾಜಕ ಜೊತೆಗೆ ನಾವು ತಲೆ ತಗ್ಸೋ ಕೆಲಸ ಮಾಡ್ತಾ ಇದ್ದಾಳೆ. ತಲೆ ತಗ್ಸೋ ಕೆಲಸ ಅಂದ್ರೆ? ನೀವ್ ಅವಳ ಜೀವನ ಚೆನ್ನಾಗಿರ್ಲಿ ಅಂತ ರಘುವೀರ್ನ ಅಳಿಯ ಅಂತ ಕರ್ಕೊಂಡ್ ಬಂದಿದ್ದೀರಾ. ಆದ್ರೆ ನಿಮ್ ಮಗಳು ಆ ಸೂರ್ಯನ ಪ್ರೀತಿ ಮಾಡ್ತಾ ಇದ್ದಾಳೆ. ಮದುವೆ ಆದ್ರೆ ಅವನನ್ನೇ ಮದುವೆ ಆಗೋದು ಅಂತ ಹತ್ತಿ ಬಿಟ್ಟಿದ್ದಾಳೆ. ನೀವು ಯಾವ ವಂಶ ಕಳಿಯನಾಗಿ ಹೋಗ್ಬೇಕಿತ್ತೋ ಅಲ್ಲಿ ನೀವು ಹೆಣ್ಣು ಕೊಟ್ಟು ಮಾವನಾಗಿ ಅವ್ರ ಕಾಲಿಡಿಯೋ ಪರಿಸ್ಥಿತಿ ಬಂದಿದೆ. ನೀವು ಅವ್ರ ಕಾಲು ಹಿಡ್ಕೊಳ್ತೀರಿ? ಇಲ್ಲ ಇಲ್ಲ ಇಲ್ಲ, ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ರಾಜೇಶ್ವರಿ, ನೀನಿದನ್ ಹೇಳ್ತಿರೋದು ನಿಜಾನ? ನನ್ನ ಮಗಳು ಇಂಥ ಒಂದು ಕೀಳು ಕೆಲಸ ಮಾಡಕ್ ಇಳಿತಾ ಇದ್ದಾಳ? ನಿಮಗೆ ಕೇಳೋಕೆ ಒಂಥರ ಆಗ್ತಿದೆ ಅಂದ್ರೆ ಇದನ್ನೆಲ್ಲ ನಾನು ಕಣ್ಣಾರ ನೋಡ್ದೋಳು. ನನ್ನ ಹೊಟ್ಟೆ ಎಷ್ಟು ಉರಿತಿರ್ಬೇಡ ಹೇಳಿ. ನಿನ್ನ ಮಗಳು ಒಬ್ಬನ್ನ ತುಂಬಾ ಇಷ್ಟಪಡ್ತಾ ಇದ್ದಾಳೆ ಕಣೆ. ಶಿವಾನಿ ವೆಟ್ ಸೂರ್ಯ ಅಂತ ಬೋರ್ಡಲ್ಲಿ ಹಾಕಿರ್ತಾರೆ. ಅತಿ ಶೀಘ್ರದಲ್ಲಿ ಸೂರ್ಯ ವಂಶದ ದೊರೆಸಾನಿ ಈ ಶಿವಾನಿ ಆಗ್ತಾಳೆ. ಆ ಕ್ಷಣಗಳನ್ನೆಲ್ಲ ನೆನೆಸ್ಕೋತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಭವ. ಸೀರೆ ಮೇಲೆ ಬೆಂಕಿ ಬಿದ್ರು, ಬೆಂಕಿ ಮೇಲೆ ಸೀರೆ ಬಿದ್ರು ಬೂದಿ ಆಗೋದು ಸೀರೆನೆ. ನಿಮ್ಮ ಆಸೆ ಕನ್ಸ್ಗಳೆಲ್ಲ ಸೀರೆ ಇದ್ದಾಗೆ. ನೀನು ವಿಚಾರಿಸ್ಕೋತಿದ್ಯಲ್ಲ ಭವ, ಖಂಡಿತವಾಗ್ಲೂ ನಾನ್ ಬೇಗನೆ ಹುಷಾರಾಗ್ತೀನಿ. ನಾನ್ ಯಾಕೆ ಒಳಗೊಳಗೆ ಖುಷಿಯಾಗಿದ್ದೀನಿ ಗೊತ್ತಾ? ನಾನು ಆ ಮನೆಗೆ ಹೋಗಿ ಗಲಾಟೆ ಮಾಡ್ತಿದ್ರೆ ಯಾರು ನನ್ನ ಸಪೋರ್ಟಿಗೆ ಬರ್ತಿಲ್ಲ. ಆದ್ರೆ ನನ್ ಸೂರ್ಯ ಬಂದ. ನೈಸಾಗಿ ಮಾತಾಡಿ ಎಲ್ಲಾ ಸರಿ ಮಾಡ್ಬಿಡ್ತೀನಿ ಅಂತ ಮದುವೆ ಅಂತ 3ನೇ ತಪ್ಪು ಮಾಡಕ್ ಹೋಗ್ಬೇಡ. ಹೋಗಮ್ಮ, ನನಗ್ ನಾಚಿಕೆ ಆಗುತ್ತೆ. ಅವಳು ಮದುವೆ ಅಂತ ಆದ್ರೆ ಸೂರ್ಯನೇ ಅಂತ ಇದಕ್ಕೆ ಅರ್ಥ. ನನ್ನನ್ನ ಮನೆಗ್ ಬಂದಾಗ ತಡ್ದೆ ನಾನ್ ಸುಮ್ನೆನೇ ಇದ್ದೆ. ನನ್ನನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತೆ, ಆಗ್ಲೂ ಸುಮ್ನೆ ಇದ್ದೆ. ಆದ್ರೆ ಯಾವಾಗ ನನ್ನ ಕಿಡ್ನಾಪ್ ಮಾಡೋದಕ್ಕೆ ಜನಗಳನ್ನ ಕಳ್ಸಿದ್ಯೋ, ನನ್ನ ಮೈಯೆಲ್ಲ ಬಾಸುಂಡೆ ಬರೋ ಹಾಗೆ ಹೊಡ್ಸಿದ್ಯೋ, ನನ್ನ ತಾಳ್ಮೆ ಮಿತಿ ಮೀರ್ತು ಕಣೆ. ನೋಡಿ, ಇವಾಗ ನೀವು ಶಿವಾನಿ ಕರೆದು ಬುದ್ಧಿ ಹೇಳ್ತಿರೋ ಇಲ್ಲ ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡ್ತೀರೋ, ಅದು ನಿಮಗೆ ಬಿಟ್ಟಿದ್ದು. ಪರಿಸ್ಥಿತಿ ಕೈ ಮೀರಕ್ ಮುಂಚೆ ಎತ್ತಿಚ್ಕೊಳ್ಳಿ, ಇಲ್ಲ ಅಂದ್ರೆ ನಾನ್ ವಿಷ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ.
ಹಾಗೊಂದು ವೇಳೆ ನಾನು ಆ ಸೂರ್ಯನ್ ಕಾಲ್ ತೊಳೆಯೋ ಪರಿಸ್ಥಿತಿ ಬಂತು ಅಂದ್ರೆ ನಾನೇ ನನ್ನ ಕೈಯಾರೆ ಆ ಸೂರ್ಯನ್ ತಲೆನೇ ತೆಗೆದ್ಬಿಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಆ ಮನೆ ಸೊಸೆ ಆಗಕ್ ಬಿಡೋದಿಲ್ಲ. ಮತ್ತೆ ಈಗ್ಲೇ ಇದಕ್ಕೇನಾದ್ರೂ ಒಂದು ಇತ್ಯರ್ಥ ಮಾಡ್ಬಿಡ್ರಿ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಅವಳು ಹೇಳ್ದಂಗೆ ಕೇಳ್ಬೇಕಾಗುತ್ತೆ. ಪ್ರೀತಿ ಅನ್ನೋದು ಗರ್ಗಸ ಇದ್ದಾಗೆ ರಾಜೇಶ್ವರಿ. ಈ ಕಡೆ ನಾವು ಹಿಡ್ಕೊಂಡು ಹೇಳಿದ್ರು ನಮ್ ಕತ್ತೆ ಕುಯ್ಯತ್ತೆ, ಆ ಕಡೆ ಅವಳು ಹಿಡ್ಕೊಂಡು ಹೇಳಿದ್ರು ನಮ್ ಕತ್ತೆ ಕುಯ್ಯೋದು. ಇದನ್ನೆಲ್ಲ ಜಗಳ ಆಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಬಗೆಹರಿಸ್ಕೊಳಕ್ಕಾಗಲ್ಲ. ಸಮಯ ಸಂದರ್ಭ ನೋಡ್ಕೊಂಡು ಅವಳನ್ನ ಇಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ನಮ್ ದಾರಿಗೆ ತರಬೇಕು. ರಾಜಕೀಯದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಂಬಿಸಿ ಕತ್ ಕೊಯ್ಬೇಕು. ನನಗೊಂದು ಸ್ವಲ್ಪ ಟೈಮ್ ಕೊಡು ರಾಜೇಶ್ವರಿ. ಅವಳನ್ನ ನಂಬಿಸ್ತೀನಿ, ಆ ಸೂರ್ಯನ್ ಕತ್ ಕೊಯ್ತೀನಿ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆ ಮಂಟಪ ರೆಡಿ ಇದೆ, ಗಂಡು ರೆಡಿ ಇದೆ, ಬಂಧು ಬಾಂಧವರೆಲ್ಲ ರೆಡಿ ಆಗಿದ್ದಾರೆ. ದಯಮಾಡಿ ಬಂಧು ಬಾಂಧವರೆಲ್ಲ ಸ್ವಲ್ಪ ಸಮಾಧಾನದಿಂದ ಕಾಯ್ಬೇಕು. ಹುಡುಗಿ ಬಂದ ತಕ್ಷಣ ತಾಳಿ ಕಟ್ಟಿಸ್ಬಿಡ್ತೀವಿ, ನೀವು ಅಕ್ಷತೆ ಹಾಕ್ಬಿಟ್ಟು ಊಟಕ್ಕೆ ಹೋಗ್ಬಿಡಿ. ನಾವು ಗಂಡು ಹೆಣ್ಣ ಫಸ್ಟ್ ನೈಟ್ ಕಳಿಸ್ಬಿಡ್ತೀವಿ. ಈ ನನ್ನ ಮಗ ಹುಡುಗಿ ಕರ್ಕೊಂಬತ್ತೀನಿ ಅಂತ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಎಲ್ಲಿಗೆ ಹೋದ? ಅಲ್ಲ ಇವನೇನಾದ್ರು ಓಡಿಸ್ಕೊಂಡು ಹೋಗಿ ಮದುವೆ ಆಗ್ಬಿಟ್ನ ಹೆಂಗೋ ಅಂತ. ಅಣ್ಣ ಹಾ ಅಣ್ಣ ಓಡ್ ಬತ್ತಾವನಲ್ಲಪ್ಪ. ಏಯ್ ಬೀಗ ಬಾರ 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 ಮುಹೂರ್ತ ಬಾರ ಬಾರ